6ನೇ ತರಗತಿಯ ಇಂಗ್ಲಿಷ್ ಮಾಧ್ಯಮದ ಕನ್ನಡ ವಿಷಯದ ಪಾಠ 4 ನನ್ನ ದೇಶ ನನ್ನ ಜನ. ಇವತ್ತು ಈ ಪದ್ಯವನ್ನು ನೋಡೋಣ. ಈ ಪದ್ಯವನ್ನು ಬರೆದವರು ಚೆನ್ನವೀರ ಕಣವಿಯವರು. ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣಘನ, ತೀರಿಸುವೆನೆ ಅದರ ಋಣ ಈ ಒಂದೇ ಜನ್ಮದಿ. ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣಘನ, ತೀರಿಸುವೆನೆ ಅದರ ಋಣ ಈ ಒಂದೇ ಜನ್ಮದಿ. ಕೆಂಪು ನೆಲದ ಹಸಿರು ಬೆಳೆ, ಕಪ್ಪು ಬಣ್ಣ ಮೊಗದ ಕಳೆ, ಸೂರ್ಯ ಚಂದ್ರ ಚುಕ್ಕಿಗಳೇ ನಮ್ಮ ಹಿರಿಯ ಒಕ್ಕಲು. ಕೆಂಪು ನೆಲದ ಹಸಿರು ಬೆಳೆ, ಕಪ್ಪು ಬಣ್ಣ ಮೊಗದ ಕಳೆ, ಸೂರ್ಯ ಚಂದ್ರ ಚುಕ್ಕಿಗಳೇ ನಮ್ಮ ಹಿರಿಯ ಒಕ್ಕಲು. 100 ಭಾವ ಭಾಷೆ ನೆಲೆ, 100 ಬಣ್ಣ ವೇಷ ಕಲೆ, ಸ್ವಚ್ಛಂದದ ಹಕ್ಕಿಗಳೇ ನಮ್ಮ ಹಾಡು ಬದುಕಲು. 100 ಭಾವ ಭಾಷೆ ನೆಲೆ, 100 ಬಣ್ಣ ವೇಷ ಕಲೆ, ಸ್ವಚ್ಛಂದದ ಹಕ್ಕಿಗಳೇ ನಮ್ಮ ಹಾಡು ಬದುಕಲು. ಪ್ರಾಚೀನವ ತಿಕ್ಕಿ ತೊಳೆ, ವರ್ತಮಾನ ಜೀವ ಕಳೆ, ಉಕ್ಕೇರಲಿ ಬಾಳ ಹೊಳೆ ಆ ಭವಿಷ್ಯದೊಡಲಿಗೆ. ಪ್ರಾಚೀನವ ತಿಕ್ಕಿ ತೊಳೆ, ವರ್ತಮಾನ ಜೀವ ಕಳೆ, ಉಕ್ಕೇರಲಿ ಬಾಳ ಹೊಳೆ ಆ ಭವಿಷ್ಯದೊಡಲಿಗೆ. ಮೈ ಕೊಡವಿದೆ ಮೂಕ ಜನ, ಕೈ ಹಿಡಿಯಿರಿ 4 ಚಣ, ಎದ್ದೇಳಲಿ ಎಲ್ಲ ಗುಣ ಆ ಸಮೃದ್ಧ ಬಾಳಿಗೆ. ಮೈ ಕೊಡವಿದೆ ಮೂಕ ಜನ, ಕೈ ಹಿಡಿಯಿರಿ 4 ಚಣ, ಎದ್ದೇಳಲಿ ಎಲ್ಲ ಗುಣ ಆ ಸಮೃದ್ಧ ಬಾಳಿಗೆ. ಈಗ ಈ ಪದ್ಯದ ಪದಗಳರ್ಥ ಮತ್ತು ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲಿಗೆ ಪದಗಳರ್ಥ. ಉಕ್ಕೇರು ಅಂದರೆ ಹೆಚ್ಚಾಗು, ಋಣ ಸಾಲ ಅಥವಾ ಹಂಗು, ಒಕ್ಕಲು ಬೇಸಾಯ, ಕಳೆ ಅಂದರೆ ಕಾಂತಿ, ಚಣ ಕ್ಷಣ, ಘನ ಶ್ರೇಷ್ಠ ಅಥವಾ ಮಹತ್ವದ್ದು, ನೆಲೆ ಅಂದರೆ ವಾಸಸ್ಥಳ ಅಥವಾ ಆಶ್ರಯ, ಪ್ರಾಚೀನ ಅಂದರೆ ಹಿಂದಿನ, ಪ್ರಾಣ ಅಂದರೆ ಉಸಿರು, ಭವಿಷ್ಯ ಅಂದರೆ ನಾಳಿನ ಅಥವಾ ಮುಂದಿನ, ವರ್ತಮಾನ ಅಂದರೆ ಇಂದಿನ ಪ್ರಸ್ತುತ, ಸ್ವಚ್ಛಂದ ಅಂದರೆ ಸ್ವತಂತ್ರವಾಗಿರು. ಈಗ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲಿಗೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1 ನೋಡೋಣ. ಕಣವಿಯವರು ತನ್ನ ದೇಶ ಮತ್ತು ಜನರನ್ನು ಏನೆಂದು ಭಾವಿಸಿದ್ದಾರೆ? ಪ್ರಶ್ನೆ. ಕಣವಿಯವರು ತನ್ನ ದೇಶ ಮತ್ತು ಜನರನ್ನು ಏನೆಂದು ಭಾವಿಸಿದ್ದಾರೆ? ಉತ್ತರ ನೋಡೋಣ. ಕಣವಿಯವರು ತನ್ನ ದೇಶ ಮತ್ತು ಜನರನ್ನು ತನ್ನ ಮಾನ ಪ್ರಾಣ ಎಂದು ಭಾವಿಸಿದ್ದಾರೆ. ಉತ್ತರ ಇನ್ನೊಮ್ಮೆ. ಕಣವಿಯವರು ತನ್ನ ದೇಶ ಮತ್ತು ಜನರನ್ನು ತನ್ನ ಮಾನ ಪ್ರಾಣ ಎಂದು ಭಾವಿಸಿದ್ದಾರೆ. ಪ್ರಶ್ನೆ 2. ಕವಿ ಕಣವಿಯವರು ನನ್ನ ದೇಶ ನನ್ನ ಜನ ಪದ್ಯದಲ್ಲಿ ಋಣದ ಬಗ್ಗೆ ಏನೆಂದು ಹೇಳಿದ್ದಾರೆ? ಪ್ರಶ್ನೆ. ಕವಿ ಕಣವಿಯವರು ನನ್ನ ದೇಶ ನನ್ನ ಜನ ಪದ್ಯದಲ್ಲಿ ಋಣದ ಬಗ್ಗೆ ಏನೆಂದು ಹೇಳಿದ್ದಾರೆ? ಕಣವಿಯವರು ಒಂದೇ ಜನ್ಮದಲ್ಲಿ ತೀರಿಸುವೆನೆ ಈ ದೇಶದ ಋಣವ ಎಂದು ಹೇಳಿದ್ದಾರೆ. ಉತ್ತರ ಇನ್ನೊಮ್ಮೆ. ಕಣವಿಯವರು ಒಂದೇ ಜನ್ಮದಲ್ಲಿ ತೀರಿಸುವೆನೆ ಈ ದೇಶದ ಋಣವ ಎಂದು ಹೇಳಿದ್ದಾರೆ. ಪ್ರಶ್ನೆ 3. ಕಣವಿಯವರು ಈ ನೆಲದ ಮಣ್ಣು ಮತ್ತು ಬೆಳೆ ಯಾವ ಬಣ್ಣದಲ್ಲಿವೆ ಎಂದು ಹೇಳಿದ್ದಾರೆ? ಪ್ರಶ್ನೆ. ಕಣವಿಯವರು ಈ ನೆಲದ ಮಣ್ಣು ಮತ್ತು ಬೆಳೆ ಯಾವ ಬಣ್ಣದಲ್ಲಿವೆ ಎಂದು ಹೇಳಿದ್ದಾರೆ? ಉತ್ತರ. ಕಣವಿಯವರು ಈ ನೆಲದ ಮಣ್ಣು ಕೆಂಪು ಮತ್ತು ಕಪ್ಪು ಹಾಗೂ ಬೆಳೆ ಹಸಿರು ಬಣ್ಣದಲ್ಲಿವೆ ಎಂದು ಹೇಳಿದ್ದಾರೆ. ಕಣವಿಯವರು ಈ ನೆಲದ ಮಣ್ಣು ಕೆಂಪು ಮತ್ತು ಕಪ್ಪು ಹಾಗೂ ಬೆಳೆ ಹಸಿರು ಬಣ್ಣದಲ್ಲಿವೆ ಎಂದು ಹೇಳಿದ್ದಾರೆ. ಪ್ರಶ್ನೆ 4. ಕಣವಿಯವರು ಹೇಳಿದಂತೆ ನಮ್ಮ ಹಿರಿಯ ಒಕ್ಕಲು ಯಾವುದು? ಪ್ರಶ್ನೆ.
ಕಣವಿಯವರು ಹೇಳಿದಂತೆ ನಮ್ಮ ಹಿರಿಯ ಒಕ್ಕಲು ಯಾವುದು? ಉತ್ತರ: ಕಣವಿಯವರು ಹೇಳಿದಂತೆ ನಮ್ಮ ಹಿರಿಯ ಒಕ್ಕಲು ಸೂರ್ಯ, ಚಂದ್ರ, ಚುಕ್ಕಿಗಳು. ಉತ್ತರ ಇನ್ನೊಮ್ಮೆ: ಕಣವಿಯವರು ಹೇಳಿದಂತೆ ನಮ್ಮ ಹಿರಿಯ ಒಕ್ಕಲು ಸೂರ್ಯ, ಚಂದ್ರ, ಚುಕ್ಕಿಗಳು. ಪ್ರಶ್ನೆ 5. ಕವಿ ಕಣವಿಯವರು ಸ್ವಚ್ಛಂದದ ಹಕ್ಕಿಗಳು ಎಂದು ಯಾರನ್ನು ಕರೆದಿದ್ದಾರೆ? ಪ್ರಶ್ನೆ: ಕವಿ ಕಣವಿಯವರು ಸ್ವಚ್ಛಂದದ ಹಕ್ಕಿಗಳು ಎಂದು ಯಾರನ್ನು ಕರೆದಿದ್ದಾರೆ? ಉತ್ತರ: ಕವಿ ಕಣವಿಯವರು ಹಲವು ಭಾವ, ಭಾಷೆ, ನೆಲೆ, ಬಣ್ಣ, ವೇಷ, ಕಲೆ, ಜನರನ್ನು ಸ್ವಚ್ಛಂದದ ಹಕ್ಕಿಗಳು ಎಂದು ಕರೆದಿದ್ದಾರೆ. ಉತ್ತರ ಇನ್ನೊಮ್ಮೆ: ಕವಿ ಕಣವಿಯವರು ಹಲವು ಭಾವ, ಭಾಷೆ, ನೆಲೆ, ಬಣ್ಣ, ವೇಷ, ಕಲೆಯ ಜನರನ್ನು ಸ್ವಚ್ಛಂದದ ಹಕ್ಕಿಗಳು ಎಂದು ಕರೆದಿದ್ದಾರೆ. ಪ್ರಶ್ನೆ 6. ಕಣವಿಯವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ? ಪ್ರಶ್ನೆ: ಕಣವಿಯವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ? ಉತ್ತರ: ಕಣವಿಯವರ ಜೀವಧ್ವನಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಉತ್ತರ ಇನ್ನೊಮ್ಮೆ: ಕಣವಿಯವರ ಜೀವಧ್ವನಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಮುಂದಿನ ಭಾಗ ನೋಡೋಣ. 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಭಾರತ ದೇಶದ ವೈವಿಧ್ಯತೆಯನ್ನು ಕವಿ ಕಣವಿ ಹೇಗೆ ಬಣ್ಣಿಸಿದ್ದಾರೆ? ನೋಡೋಣ ಉತ್ತರ. ಭಾರತ ದೇಶದಲ್ಲಿ ನಾವೆಲ್ಲರೂ ಒಂದೇ ಕುಟುಂಬದವರಂತೆ ವಾಸಿಸುತ್ತಿದ್ದೇವೆ. ಜನರನ್ನು ತಂದೆ, ತಾಯಿ, ಅಕ್ಕ, ಅಣ್ಣ ಎಂದು ಹೆಮ್ಮೆಯಿಂದ ಗುರುತಿಸುತ್ತೇವೆ. ಭಾರತದಲ್ಲಿ ವಿವಿಧ ಧರ್ಮಗಳಿವೆ, ವಿವಿಧ ಭಾಷೆಗಳಿವೆ, ವಿವಿಧ ಸಂಸ್ಕೃತಿಗಳಿವೆ, ಇತಿಹಾಸವಿದೆ ಎಂದು ಕವಿಯು ಬಣ್ಣಿಸಿದ್ದಾರೆ. 2ನೇಯ ಪ್ರಶ್ನೆ. ಕಣವಿಯವರು ಭವಿಷ್ಯದ ಒಡಲಿಗೆ ನೀಡುವ ಸಂದೇಶವೇನು? ಉತ್ತರ: ಕಣವಿಯವರು ಭವಿಷ್ಯದ ಒಡಲಿಗೆ ಪ್ರಾಚೀನವನ್ನು ತಿಕ್ಕಿ ತೊಳೆದು ಪ್ರಸ್ತುತವಾದ ಜೀವ ಕಳೆದು ಬಾಳಿನ ಹೊಳೆಯನ್ನು ಉಕ್ಕೇರಿಸಬೇಕು ಎಂಬ ಸಂದೇಶವನ್ನು ನೀಡಿದ್ದಾರೆ. ಪ್ರಶ್ನೆ 3. ಕಣವಿಯವರು ಸಮೃದ್ಧ ಬಾಳು ಹೇಗೆ ಉಂಟಾಗಬೇಕು ಎಂದಿದ್ದಾರೆ? ಉತ್ತರ: ಕಣವಿಯವರು ಸಮೃದ್ಧವಾಗಿರುವ ಬಾಳು ಉಂಟಾಗಲು ಮೈಯನ್ನು ಕೊಡವಬೇಕು, ಮೂಕರಾಗಿರುವ ಜನರು ಕೈ ಹಿಡಿಯಬೇಕು, ಎದ್ದೇಳಬೇಕು, ಎಲ್ಲರ ಗುಣಗಳು ಸೇರಿ ಸಮೃದ್ಧ ಬಾಳು ಉಂಟಾಗಬೇಕು ಎಂದಿದ್ದಾರೆ. ಮುಂದಿನ ಭಾಗ. ಕೆಳಗಿನ ಪ್ರಶ್ನೆಗೆ 7-8 ವಾಕ್ಯಗಳಲ್ಲಿ ಉತ್ತರಿಸಿರಿ. ನೋಡೋಣ. ಪ್ರಶ್ನೆ: ನನ್ನ ದೇಶ ನನ್ನ ಜನ ಪದ್ಯದ ಭಾವವನ್ನು ವಿವರಿಸಿ. ನೋಡೋಣ. ಕವಿ ಚೆನ್ನವೀರ ಕಣವಿಯವರು ಈ ದೇಶವು ತಮ್ಮ ಮಾನ ಪ್ರಾಣ ಘನ ಎನ್ನುತ್ತಾ ಈ ಋಣವನ್ನು ಒಂದೇ ಜನ್ಮದಲ್ಲಿ ತೀರಿಸುವೆಂದಿದ್ದಾರೆ. ಕಪ್ಪು ಕೆಂಪು ನೆಲದಲ್ಲಿ ಬೆಳೆಯುವ ಬೆಳೆಗಳು ಹಸಿರಾಗಿವೆ. ಸೂರ್ಯ, ಚಂದ್ರ ಮತ್ತು ಚುಕ್ಕಿಗಳು ನಮ್ಮ ಹಿರಿಯ ಒಕ್ಕಲಾಗಿದ್ದಾರೆ. ಈ ಭಾರತದಲ್ಲಿ 100 ಭಾಷೆ, ಭಾವ, ನೀತಿ, ಬಣ್ಣ, ವೇಷ, ಕಲೆಗಳು ಸ್ವಚ್ಛಂದದ ಹಕ್ಕಿಗಳಂತೆ ಹಾರಾಡುತ್ತಿವೆ ಎಂದು ವರ್ಣಿಸಿದ್ದಾರೆ. ಭವಿಷ್ಯದ ಒಡಲಿಗೆ ಪ್ರಾಚೀನವನ್ನು ತೊಳೆದು ಇಂದಿನ ಜೀವ ಕಳೆದು ಬಾಳಿನ ಹೊಳೆಯನ್ನು ಹರಸಬೇಕು. ಮೈಯನ್ನು ಕೊಡವಿ ಮೂಕ ಜನರ ಕೈ ಹಿಡಿಯಬೇಕು. ಎಲ್ಲ ಭಾರತೀಯರ ಒಳ್ಳೆಯ ಗುಣಗಳು ಭಾರತದ ಸಮೃದ್ಧ ಬಾಳಿಗೆ ಮುಡುಪಾಗಿರಬೇಕು ಎಂಬ ಭಾವ ನನ್ನ ದೇಶ ನನ್ನ ಜನ ಪದ್ಯದಲ್ಲಿ ತಿಳಿಸಿದ್ದಾರೆ. ಮುಂದಿನ ಪಾಠದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.